ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ ಅಪ್ಡೇಟ್ 12ಗಾಗಿ ನಮ್ಮ ಚಾನಲನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹೌದು ವೀಕ್ಷಕರೇ, ಬಿಗ್ ಬಾಸ್ನಲ್ಲಿ ಕಳೆದ 2-3 ದಿನಗಳಿಂದ ಅತಿಥಿಗಳ ಮಧ್ಯೆ ಸಿಲುಕಿಕೊಂಡು ಮಾತನಾಡೋಕೆ ಆಗದೆ ಸುಮ್ಮನಿರೋದಕ್ಕೂ ಆಗದೆ ಗಿಲ್ಲಿ ನಟ ಒದ್ದಾಡುತ್ತಿದ್ದರು. ಕೊನೆಗೂ ಬಿಬಿ ಪ್ಯಾಲೇಸ್ ಟಾಸ್ಕ್ಗೆ ಬ್ರೇಕ್ ಬಿದ್ದಿದೆ. ಅತಿಥಿಗಳು ತಮ್ಮಿಂದ ಆದ ಕೆಲ ತಪ್ಪುಗಳ ಬಗ್ಗೆ ಮನವರಿಕೆ ಮಾಡಿಕೊಂಡಿದ್ದಾರೆ. ಇನ್ನು ಗಿಲ್ಲಿ ಕೂಡ ತಮ್ಮಿಂದ ತಪ್ಪಾಗಿದೆ ಎಂದು ಅದಕ್ಕೆ ಕ್ಷಮೆ ಕೂಡ ಕೇಳಿದ್ದಾರೆ. ಆದರೆ ಟಾಸ್ಕ್ ನೆಪದಲ್ಲಿ ಅತಿಥಿಗಳು ಗಿಲ್ಲಿಯನ್ನ ನಡೆಸಿಕೊಂಡ ರೀತಿ ವೀಕ್ಷಕರಿಗಷ್ಟೇ ಅಲ್ಲ, ಕೆಲ ಸ್ಪರ್ಧಿಗಳಿಗೂ ಇಷ್ಟ ಆಗಲಿಲ್ಲ. ಈ ಬಗ್ಗೆ ಈಗ ಅಶ್ವಿನಿ ಗೌಡ ಅತಿಥಿಗಳ ಮುಂದೆ ಹೇಳಿಕೊಂಡಿದ್ದಾರೆ. ಅತಿಥಿಗಳ ವರ್ತನೆ ಹೊಸ ಗೆಳೆತನಕ್ಕೆ ನಾಂದಿ ಹಾಡಿದೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ ಅತಿಥಿಗಳ ಗದ್ದಲದಿಂದಾಗಿ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅನಿರೀಕ್ಷಿತವಾಗಿ ಒಂದಾಗಿದ್ದಾರೆ. ಸದಾ ಕಿತ್ತಾಡುತ್ತಿದ್ದ ಇವರಿಬ್ಬರ ನಡುವಿನ ಅತಿಥಿಗಳ ವರ್ತನೆ ಹೊಸ ಗೆಳೆತನಕ್ಕೆ ನಾಂದಿ ಹಾಡಿದೆ. ಅತಿಥಿಗಳಿಂದ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಮಧ್ಯೆ ಗೆಳೆತನ ಮೂಡಿತು ಅನ್ನೋದನ್ನ ಸ್ವತಃ ಅಶ್ವಿನಿ ಗೌಡ ಅವರೇ ಹೇಳಿಕೊಂಡಿದ್ದಾರೆ. ಅವನನ್ನ ಬೈಯುತ್ತಿದ್ದಾಗ ತಡ್ಕೊಳ್ಳೋಕೆ ಆಗಲಿಲ್ಲ. ಬಿಬಿ ಪ್ಯಾಲೇಸ್ ಟಾಸ್ಕ್ ಮುಗಿದ ಬಳಿಕ ಮಾಜಿ ಸ್ಪರ್ಧಿಗಳ ಜೊತೆ ಮಾತನಾಡುವಾಗ ಗಿಲ್ಲಿ ನೋಡು, ನನ್ನ ಮತ್ತು ನಿನ್ನ ಒಂದು ಮಾಡೋಕೆ 5 ಜನ ಬರಬೇಕಾಯ್ತು. ಆದರೂ ನೀವೆಲ್ಲರೂ ಗಿಲ್ಲಿ ನಟನನ್ನ ಬೈಯುತ್ತಿದ್ದಾಗ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ತುಂಬ ನೋವಾಯಿತು ಎಂದು ಗೆಸ್ಟ್ಗಳ ಮುಂದೆ ಅಶ್ವಿನಿ ಗೌಡ ಹೇಳಿಕೊಂಡಿದ್ದಾರೆ. ಇವರಿಬ್ಬರ ಗೆಳೆತನ ಹೀಗೆ ಮುಂದುವರಿಯಲಿ ಎಂದು ವೀಕ್ಷಕರು ಹೇಳಿದ್ದಾರೆ. ಅಂದ ಹಾಗೆ ಅತಿಥಿಗಳು ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿದ್ದಾಗಲೂ ನೀನು ಹೋಗಬೇಡ, ನಿನಗೇನಾದರೂ ಮಾಡಬೇಕು ಅಂತ ಅನಿಸಿದ್ರೆ ನನಗೆ ಹೇಳು, ನಾನು ಮಾತಾಡ್ತೀನಿ, ಇವತ್ತಾದರೂ ನನ್ನ ಮಾತು ಕೇಳು ಎಂದು ಗಿಲ್ಲಿಗೆ ಅಶ್ವಿನಿ ಗೌಡ ಬೆಂಬಲ ನೀಡಿ ಗಿಲ್ಲಿಯನ್ನ ಸಮಾಧಾನ ಮಾಡಿದ್ದಾರೆ. ಈ ಘಟನೆಯಿಂದ ಅಶ್ವಿನಿ ಗೌಡ ಬಗ್ಗೆ ವೀಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಶ್ವಿನಿ ಗೌಡ ಬದಲಾವಣೆಗೆ ಫ್ಯಾನ್ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇನ್ನು ಇವರಿಬ್ಬರ ಈ ಗೆಳೆತನ ಹೀಗೆ ಮುಂದುವರಿಯಲಿ ಎಂಬುದು ವೀಕ್ಷಕರ ಆಶಯವಾಗಿದೆ. ನಿಮ್ಮ ಅನಿಸಿಕೆ ಇವರಿಬ್ಬರ ಗೆಳೆತನ ಬಗ್ಗೆ ಏನಿದೆ ಎಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ವೀಕ್ಷಕರೇ.